ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಈ ಒಂದು ಸಂಪೂರ್ಣ ಭವಿಷ್ಯ. ನಿಮ್ಮ ಜೀವನದಲ್ಲಿ ಸಂತೋಷದ ದಿನಗಳು ಹತ್ತಿರ ಬಂದಿವೆ. ಸಂಭ್ರಮಿಸಲು ಸಿದ್ಧರಾಗಿ. ಜಗತ್ತಿನ ರಕ್ಷಕನಾದ ಶ್ರೀಹರಿ ವಿಷ್ಣು ಮತ್ತು ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮಿಯ ಅಪಾರ ಅನುಗ್ರಹ ಇದೀಗ ನಿಮ್ಮ ಮೇಲೆ ಸುರಿಯಲಿದೆ. ಮಾರ್ಚ್ 26ರಿಂದ ಮಾರ್ಚ್ 31ರವರೆಗಿನ ಈ 6 ದಿನಗಳು ನಿಮ್ಮ ಪಾಲಿಗೆ ಕೇವಲ ದಿನಗಳಲ್ಲ, ಇವು ನಿಮ್ಮ ಅದೃಷ್ಟವನ್ನು ಬದಲಿಸುವ ಒಂದು ಒಳ್ಳೆಯ ಸಮಯ. ಮಾರ್ಚ್ ತಿಂಗಳ ಈ ಕೊನೆಯ 6 ದಿನಗಳಲ್ಲಿ ನೀವು ನಿರೀಕ್ಷಿಸದ ಮಟ್ಟದ ಶುಭ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಈ ಬದಲಾವಣೆ ಎಷ್ಟರ ಮಟ್ಟಿಗೆ ಇರುತ್ತೆ ಎಂದರೆ, ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಅದೃಷ್ಟವನ್ನು ಕಂಡು ಅದೃಷ್ಟವಂತ ಎಂದರೆ ಇವನೇ ಇರಬೇಕು ಎಂದು ಅಚ್ಚರಿ ಪಡುವಂತಾಗುತ್ತೆ. ಆ 6 ದಿನಗಳ ಕಾಲಾವಧಿ ನಿಮ್ಮ ಜೀವನದ ಅತ್ಯಂತ ಭಾಗ್ಯಶಾಲಿ ಸಮಯ ಎಂದು ಸಾಬೀತಾಗಲಿದೆ. ಈ ಸಮಯವು ಇಷ್ಟು ವಿಶೇಷವಾಗಿರಲು ಒಂದು ಮುಖ್ಯ ಕಾರಣವಿದೆ. ಕಳೆದ 3 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಇದೀಗ ಅತ್ಯಂತ ಅಪರೂಪದ ಮತ್ತು ಶುಭಕರವಾದ ಗ್ರಹಗಳ ಸಂಯೋಗ ಏರ್ಪಟ್ಟಿದೆ. ಈ ಅವಧಿಯಲ್ಲಿ ಗುರು ಪುಷ್ಯ ಅಮೃತ ಯೋಗ, ಧನಲಕ್ಷ್ಮಿ ಪ್ರಾಪ್ತಿಯೋಗ, ಸರ್ವಾರ್ಥ ಸಿದ್ಧಿ ಯೋಗ ಮತ್ತು ಅಮೃತ ಸಿದ್ಧಿ ಯೋಗಗಳಂತಹ ಮಹತ್ತರ ಯೋಗಗಳು ಒಂದೇ ಬಾರಿಗೆ ಸಂಭವಿಸುತ್ತಿವೆ. ಇದರ ಜೊತೆಗೆ ಧನಯೋಗ, ರಾಜಯೋಗ ಮತ್ತು ಸೌಭಾಗ್ಯವಂತ ಯೋಗಗಳು ನಿಮ್ಮ ರಾಶಿಗೆ ಬೆಂಬಲ ನೀಡುತ್ತಿವೆ. ಈ ಎಲ್ಲ ಶುಭ ಸಂಯೋಗಗಳು ಶ್ರೀ ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದದ ಫಲವಾಗಿದೆ. ನೀವು ಕಳೆದ ಹಲವು ದಿನಗಳಿಂದ ಯಾವುದಕ್ಕೆ ಕಷ್ಟಪಡುತ್ತಿದ್ರೋ, ಯಾವುದಕ್ಕೆ ಕಾತರದಿಂದ ಕಾಯುತ್ತಿದ್ರೋ ಆ ಸಮಯ ಈಗ ಬಂದಿದೆ. ನಿಮ್ಮ ಸುಖ ಸೌಲಭ್ಯಗಳು ಹೆಚ್ಚಾಗಲಿವೆ ಮತ್ತು ನಿಮ್ಮ ಪ್ರತಿಯೊಂದು ಸಣ್ಣ ಸಣ್ಣ ಆಸೆಗಳು ಈ ಅವಧಿಯಲ್ಲಿ ಈಡೇರುವ ಸಾಧ್ಯತೆಗಳಿವೆ. ಮಾರ್ಚ್ ತಿಂಗಳು ಮುಗಿಯುವ ಹೊತ್ತಿಗೆ ನಿಮ್ಮ ನೆನಪಿನಲ್ಲಿ ಉಳಿಯುವಂತಹ ದೊಡ್ಡ ಉಡುಗೊರೆಯನ್ನು ನೀಡಿ ಹೋಗಲಿವೆ. ಶಿಕ್ಷಣದ ಕ್ಷೇತ್ರವಿರಲಿ, ಉದ್ಯೋಗವಿರಲಿ ಅಥವಾ ನಿಮ್ಮ ಸ್ವಂತ ವ್ಯವಹಾರವಿರಲಿ, ಪ್ರತಿಯೊಂದು ಹಂತದಲ್ಲೂ ನೀವು ಯಶಸ್ಸಿನ ಪತಾಕೆಯನ್ನು ಆರಿಸಲಿದ್ದೀರಿ. ನೀವು ಈ ಹಿಂದೆ ಪಟ್ಟ ಶ್ರಮಕ್ಕೆ ಈಗ ತಕ್ಕ ಪ್ರತಿಫಲ ದೊರೆಯಲಿದೆ. ಗ್ರಹಗತಿಗಳ ಸಂಚಾರವು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಇರುವುದರಿಂದ ನಿಮ್ಮ ಹಣೆ ಬರಹ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ. ನಿಮ್ಮ ಜೀವನದ ಯಾವುದೇ ಸಂಕೀರ್ಣ ಸಮಸ್ಯೆಗಳಿರಲಿ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಆ 6 ದಿನಗಳು ಅತ್ಯಂತ ಸೂಕ್ತವಾಗಿವೆ. ಆದ್ದರಿಂದ ಸೋಮಾರಿತನ ಬಿಟ್ಟು ಪೂರ್ಣ ಉತ್ಸಾಹದಿಂದ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಯುವ ಪೀಳಿಗೆಯವರಿಗೆ ಅಥವಾ ಈ ಒಂದು ಕೇರಿಯರ್ ಬಗ್ಗೆ ಗಂಭೀರವಾಗಿರುವವರಿಗೆ ಈ ಸಮಯವು ಅತ್ಯಂತ ಮಹತ್ವದ ಸಾಧನೆಯನ್ನು ತಂದುಕೊಡಲಿದೆ. ನೀವು ದೀರ್ಘಕಾಲದವರೆಗೆ ರೂಪಿಸಿದ್ದ ಯೋಜನೆಗಳು ಈಗ ಕಾರ್ಯರೂಪಕ್ಕೆ ಬರಲಿವೆ. ನಿಮ್ಮ ಗುರಿಗಳನ್ನು ತಲುಪಲು ಈಗ ಸರಿಯಾದ ಸಮಯ ಬಂದೊದಗಿದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ನೀವು ಸಮಾಜದಲ್ಲಿ ಒಂದು ವಿಶೇಷ ಗುರುತನ್ನು ಪಡೆಯಲಿದ್ದೀರಿ. ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ನೀವು ಸಕ್ರಿಯವಾಗಿರಲಿದ್ದೀರಿ. ಒಂದು ವಿಶೇಷ ಗುರುತು ಅನ್ನೋದು ನೀವು ಪಡಿತೀರ. ಹಾಗಾಗಿ ಈ ಮನೆಯ ಹಿರಿಯರ ಸೇವೆ ಮತ್ತು ಅವರ ಒಂದು ಮಾರ್ಗದರ್ಶನದಿಂದ ನಿಮಗೆ ನೆಮ್ಮದಿ ಸಿಗಲಿದೆ. ನೆನಪಿಡಿ, ನೀವು ಯಾವುದಾದರೂ ವಿಶೇಷ ಗುರಿಯನ್ನು ಹೊಂದಿದ್ದರೆ ನೀವು ಪೂರ್ಣ ಶಕ್ತಿಯನ್ನು ಈಗ ಅದಕ್ಕೆ ಧಾರೆ ಎರೆದರೆ ಖಂಡಿತವಾಗಿಯೂ ಜಯ ನಿಮ್ಮದಾಗುತ್ತೆ. ಯಾವುದಾದರೂ ಇಂಟರ್ವ್ಯೂ ಅಥವಾ ಈ ಒಂದು ಪ್ರಮುಖ ಸಭೆಗಳಲ್ಲಿ ನೀವು ಭಾಗವಹಿಸಿದರೆ ಅಲ್ಲಿ ಗೌರವ ಮತ್ತು ಯಶಸ್ಸು ಎರಡೂ ಲಭಿಸಲಿದೆ. ಸಾಮಾಜಿಕವಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಧನಾತ್ಮಕ ಬದಲಾವಣೆಗಳು ಕಂಡುಬರುತ್ತೆ. ಈ ಪ್ರಭಾವಿ ವ್ಯಕ್ತಿಗಳ ಭೇಟಿಯಿಂದ ನಿಮಗೆ ಹೊಸ ದಾರಿಗಳು ಕಾಣಿಸಲಿವೆ. ಹಳೆಯ ಮಿತ್ರರು ಅಥವಾ ದೂರದ ಸಂಬಂಧಿಕರ ಭೇಟಿಯಿಂದ ನಿಮ್ಮ ಮನಸ್ಸಿನ ಒತ್ತಡ ಕಡಿಮೆಯಾಗಿ ಹೊಸ ಚೈತನ್ಯ ಮೂಡಲಿದೆ. ನೀವು ಬಹಳ ದಿನಗಳಿಂದ ಕೇಳಬೇಕೆಂದು ಆಶಿಸುತ್ತಿದ್ದ ಆ ಒಂದು ಶುಭವಾರ್ತೆ ಆ 6 ದಿನಗಳಲ್ಲಿ ನಿಮ್ಮ ಕಿವಿಗೆ ಬೀಳಲಿದೆ. ಇದು ನಿಮ್ಮ ಕುಟುಂಬದಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಲಿದೆ. ಒಂದು ವೇಳೆ ಮನೆ ಕಟ್ಟುವ ಕೆಲಸ ಅಥವಾ ಆಸ್ತಿಗೆ ಸಂಬಂಧಿಸಿದ ಕೆಲಸಗಳು ಅರ್ಧಕ್ಕೆ ನಿಂತಿದ್ದರೆ ಅವು ಈಗ ವೇಗವನ್ನು ಪಡೆದುಕೊಳ್ಳಲಿವೆ. ನೀವು ಇತರರಿಗೆ ಸಹಾಯ ಮಾಡುವ ಗುಣವನ್ನು ಹೊಂದಿರುವುದರಿಂದ ಕಷ್ಟದಲ್ಲಿರುವ ಸ್ನೇಹಿತರಿಗೆ ಸಹಾಯ ಮಾಡುವುದರಿಂದ ನಿಮಗೆ ಮಾನಸಿಕ ತೃಪ್ತಿ ಸಿಗಲಿದೆ. ಯಶಸ್ಸಿನ ಹಾದಿಯಲ್ಲಿ ಕೆಲವು ಎಚ್ಚರಿಕೆಗಳು ಅಗತ್ಯ. ನಿಮ್ಮ ಕೋಪ ಮತ್ತು ಆವೇಶದ ಮೇಲೆ ನಿಯಂತ್ರಣವಿರಲಿ. ಕ್ಷಣಿಕ ಕೋಪವು ನಿಮ್ಮ ಕೈಗೆ ಬಂದ ತುತ್ತನ್ನು ದೂರ ಮಾಡಬಹುದು ಅಥವಾ ನಿಮ್ಮ ಕೆಲಸಗಳನ್ನು ಹಾಳು ಮಾಡಬಹುದು. ನಿಮ್ಮ ಸುತ್ತಮುತ್ತ ಕೆಲವು ನಕಾರಾತ್ಮಕ ಮನಸ್ಥಿತಿಯ ಜನರು ಇದ್ದಾರೆ. ಅವರ ಮಾತುಗಳಿಗೆ ಮರುಳಾಗಬೇಡಿ.
ನಿಮ್ಮ ವಿವೇಚನೆಯನ್ನು ಬಳಸಿ ಕೆಲಸ ಮಾಡಿ. ಅನಗತ್ಯ ಖರ್ಚುಗಳ ಬಗ್ಗೆ ಗಮನವಿರಲಿ, ಏಕೆಂದರೆ ಅತಿಯಾದ ಖರ್ಚು ನಿಮ್ಮ ಕೆಲವು ಪ್ರಮುಖ ಕೆಲಸಗಳಿಗೆ ಅಡ್ಡಿಯಾಗಬಹುದು. ನೆರೆಹೊರೆಯವರ ಜೊತೆ ಸಣ್ಣ ಪುಟ್ಟ ವಿಷಯಕ್ಕೆ ವಾಗ್ವಾದ ಮಾಡಬೇಡಿ. ನಿಮ್ಮ ಗಮನ ಕೇವಲ ನಿಮ್ಮ ಗುರಿಯ ಮೇಲೆ ಮಾತ್ರ ಇರಲಿ. ಮತ್ತೊಂದು ಮುಖ್ಯ ವಿಷಯವೇನೆಂದರೆ, ನಿಮ್ಮ ಉದಾರತೆ ಮತ್ತು ಭಾವುಕತೆಯನ್ನು ಯಾರು ಅಹಿತ ಬಯಸುತ್ತಾರೆ ಎಂಬ ವ್ಯತ್ಯಾಸವನ್ನು ಅರಿತು ವ್ಯವಹಾರ ಮಾಡಿ. ಕುಟುಂಬದಲ್ಲಿ ಬಹಳ ಸುಂದರವಾದ ಮತ್ತು ಸುಖಮಯವಾದ ವಾತಾವರಣ ಇರಲಿದೆ. ಮಕ್ಕಳ ಕಡೆಯಿಂದ ನಿಮಗೆ ಹೆಮ್ಮೆ ತರುವಂತಹ ಸುದ್ದಿ ಸಿಗಲಿದೆ. ಪತಿ ಪತ್ನಿಯರ ನಡುವೆ ಯಾವುದಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಅವು ಈಗ ಬಗೆಹರಿದು ನಿಮ್ಮ ನಡುವೆ ಪ್ರೀತಿ ಮತ್ತು ಪರಸ್ಪರ ಗೌರವ ಹೆಚ್ಚಾಗಲಿದೆ. ಕುಟುಂಬದ ಸದಸ್ಯರೊಂದಿಗೆ ಯಾವುದಾದರೂ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವ ಯೋಜನೆ ರೂಪಿಸಬಹುದು. ಇದರಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗಲಿದೆ. ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳು ಅಂತಿಮಗೊಳ್ಳುವ ಅಥವಾ ನಿಶ್ಚಿತಾರ್ಥದಂತಹ ಈ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಗಳಿವೆ. ಪ್ರೇಮಿಗಳಿಗೆ ಈ ಸಮಯವು ಅತ್ಯಂತ ರೊಮ್ಯಾಂಟಿಕ್ ಆಗಿರಲಿದ್ದು, ಪರಸ್ಪರ ಜೊತೆ ಹೆಚ್ಚು ಸಮಯ ಕಳೆಯಲು ಅವಕಾಶ ಸಿಗಲಿದೆ. ಉದ್ಯೋಗಸ್ಥರಿಗೆ ಈ ಅವಧಿಯು ಬಂಗಾರದಂತಿದೆ. ಕಚೇರಿಯಲ್ಲಿ ನಿಮ್ಮ ಕೆಲಸದ ಗುಣಮಟ್ಟವನ್ನು ಕಂಡು ನಿಮ್ಮ ಮೇಲಾಧಿಕಾರಿಗಳು ಮತ್ತು ಈ ಬಾಸ್ ನಿಮ್ಮನ್ನು ಈ ಮುಕ್ತ ಕಂಠದಿಂದ ಪ್ರಶಂಸಿಸಲಿದ್ದಾರೆ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರಮೋಷನ್, ಬಡ್ತಿ ಅಥವಾ ಸಂಬಳದ ಹೆಚ್ಚಳವಾಗುವ ಬಲವಾದ ಯೋಗಗಳು ಕೂಡ ಇವೆ. ನಿಮಗೆ ಇಷ್ಟವಾದ ಸ್ಥಳಕ್ಕೆ ವರ್ಗಾವಣೆಯಾಗುವ ಸಾಧ್ಯತೆಯೂ ಕೂಡ ಇದೆ. ಈ ಹೊಸ ಕೆಲಸದ ಹುಡುಕಾಟದಲ್ಲಿರುವವರಿಗೆ ಮನಸ್ಸಿಗೆ ತೃಪ್ತಿ ನೀಡುವಂತಹ ಉದ್ಯೋಗ ದೊರೆಯಲಿದೆ. ವ್ಯಾಪಾರಸ್ಥರು ತಮ್ಮ ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ವ್ಯವಹಾರವನ್ನು ವಿಸ್ತರಿಸಲು ಈ ಸಮಯವನ್ನು ಬಳಸಿಕೊಳ್ಳಬಹುದು. ಭೂಮಿ, ವಾಹನ ಅಥವಾ ಆಸ್ತಿ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಬಂಪರ್ ಲಾಭ ಕಾದಿದೆ. ಒಂದು ವೇಳೆ ನ್ಯಾಯಾಲಯದಲ್ಲಿ ಯಾವುದಾದರೂ ಕೇಸುಗಳು ನಡೆಯುತ್ತಿದ್ದರೆ ಅದರ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಿದೆ. ಈ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೂ ಈ ಒಂದು ಸಮಯ ಅನುಕೂಲಕರವಾಗಿದೆ. ಒಟ್ಟಾರೆಯಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ. ಆದರೂ ಬದಲಾಗುತ್ತಿರುವ ಹವಾಮಾನದ ಬಗ್ಗೆ ಜಾಗ್ರತೆ ಇರಲಿ. ಅತಿಯಾದ ಕೆಲಸದ ಒತ್ತಡದಿಂದ ತಲೆನೋವು ಅಥವಾ ಈ ಒಂದು ಅಸಿಡಿಟಿ ಸಮಸ್ಯೆ ನಿಮಗೆ ಕಾಡಬಹುದು. ಆದ್ದರಿಂದ ನಿಯಮಿತವಾಗಿ ಯೋಗ ಮತ್ತು ಧ್ಯಾನಕ್ಕೆ ಸಮಯ ಮೀಸಲಿಡಿ. ನಿಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಿ. ಹೆಚ್ಚು ನೀರು ಮತ್ತು ದ್ರವ ಪದಾರ್ಥಗಳನ್ನು ಸೇವಿಸಿ. ಈ ಮಸಾಲೆಯುಕ್ತ ಆಹಾರದಿಂದ ದೂರವಿರುವುದು ಒಳ್ಳೆಯದು. ಮಾನಸಿಕ ನೆಮ್ಮದಿಯೇ ದೈಹಿಕ ಆರೋಗ್ಯಕ್ಕೆ ತಳಹದಿ ಎಂಬುದನ್ನು ಮರೆಯಬೇಡಿ. ಈ ಮಾರ್ಚ್ ತಿಂಗಳ ಈ ಕೊನೆಯ 6 ದಿನಗಳು ನಿಮ್ಮ ಜೀವನದ ಮೈಲಿಗಲ್ಲು ಆಗಲಿದೆ. ಶ್ರೀಹರಿ ವಿಷ್ಣು ಲಕ್ಷ್ಮೀದೇವಿಯ ಪೂರ್ಣ ಆಶೀರ್ವಾದ ನಿಮಗೆ ಸದಾ ಇರುತ್ತೆ ನಿಮ್ಮ ಮೇಲೆ. ಆದಷ್ಟು ಭಕ್ತಿಯಿಂದ ಪ್ರಾರ್ಥಿಸಿ ಮತ್ತು ಶ್ರಮದಿಂದ ಕೆಲಸ ಮಾಡಿ. ಈ ಅದ್ಭುತ ಸಮಯ ನಿಮ್ಮೆಲ್ಲ ಕನಸುಗಳನ್ನು ನನಸು ಮಾಡುತ್ತೆ. ನಿಮ್ಮ ಜೀವನದ ಮೊದಲ ಸಂಕೇತವು ನಿಮ್ಮನ್ನು ಆಶ್ಚರ್ಯದ ಕಡಲಲ್ಲಿ ತೇಲಿಸಲಿದೆ. ಈ ಸಂಕೇತವು ನಿಮ್ಮ ಭೂತಕಾಲಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ನಾವು ಜೀವನದ ಹಾದಿಯಲ್ಲಿ ಸಾಗುತ್ತಿರುವಾಗ ಅನೇಕ ವಸ್ತುಗಳನ್ನು, ಸಂಬಂಧಗಳನ್ನು ಅಥವಾ ನಂಬಿಕೆಗಳನ್ನು ಕಳೆದುಕೊಳ್ತೇವೆ. ಆದರೆ ಈ ಮಾರ್ಚ್ 26ರಿಂದ ನಿಮಗೆ ಈ ಶುಭ ದಿನ ಅಂತಲೇ ಹೇಳಬಹುದು. ನೀವು ಬಹಳ ಹಿಂದೆಯೇ ಕಳೆದುಕೊಂಡಿದ್ದ ಯಾವುದೋ ಒಂದು ಅಮೂಲ್ಯವಾದ ವಿಷಯವು ನಿಮ್ಮ ಬಳಿಗೆ ಮರಳಿ ಬರಲಿದೆ. ಇಲ್ಲಿ ಕಳೆದುಕೊಂಡ ವಸ್ತು ಎಂದರೆ ಅದು ಕೇವಲ ಹಣ ಅಥವಾ ಚಿನ್ನದಂತಹ ಭೌತಿಕ ವಸ್ತುವಲ್ಲ. ಬದಲಾಗಿ ಇದು ನಿಮ್ಮ ಆತ್ಮಗೌರವವಾಗಿರಬಹುದು. ನೀವು ಅರ್ಧಕ್ಕೆ ಕೈಬಿಟ್ಟಿದ್ದ ಯಾವುದೋ ಒಂದು ದೊಡ್ಡ ಕನಸಾಗಿರಬಹುದು, ಅಥವಾ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದ ವ್ಯಕ್ತಿಯ ನೀಡಿದ ಭರವಸೆಯಾಗಿರಬಹುದು. ಒಂದು ಕಾಲದಲ್ಲಿ ನೀವು ಯಾರೋ ಒಬ್ಬರಿಗೆ ಮನಪೂರ್ವಕವಾಗಿ ಸಹಾಯ ಮಾಡಿರಬಹುದು, ಅಥವಾ ಒಂದು ಮಹತ್ತರವಾದ ಭರವಸೆಯನ್ನು ನೀಡಿದ್ದಿರಬಹುದು. ಆದರೆ ಬದಲಾದ ಕಾಲದ ಸುಳಿಗೆ ಸಿಲುಕಿ ಆ ಮಾತುಗಳು ಮರೆಯಾಗಿ ಹೋಗಿರಬಹುದು. ಈಗ ಅದೇ ಭರವಸೆ, ಅದೇ ನಂಬಿಕೆ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಬಂದು ನಿಲ್ಲಲಿದೆ. ಪ್ರಕೃತಿಯು ನಿಮಗೆ ಈ ಸಂಕೇತದ ಮೂಲಕ ಒಂದು ದೊಡ್ಡ ಸತ್ಯವನ್ನು ಹೇಳಲು ಬಯಸುತ್ತಿದೆ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಾಗಿ ಕಳೆದು ಹೋಗುವುದಿಲ್ಲ. ನೀವು ಬಿತ್ತಿದ ಒಳ್ಳೆಯತನದ ಬೀಜವು ಇಷ್ಟು ದಿನಗಳ ಕಾಲ ಮಣ್ಣಿನಡಿಯಲ್ಲಿ ಸುಪ್ತವಾಗಿತ್ತು. ಈಗ ಅದು ಗಿಡವಾಗಿ ಬೆಳೆದು ಫಲ ನೀಡಲು ಸಿದ್ಧವಾಗಿದೆ. ನಿಮ್ಮ ಕೈಬಿಟ್ಟು ಹೋಗಿದ್ದ ಅವಕಾಶಗಳು ಈಗ ಮತ್ತೆ ಬಾಗಿಲು ತಟ್ಟಲಿವೆ. ಈ ಸಂಕೇತವನ್ನು ನೀವು ಹೇಗೆ ಸ್ವೀಕರಿಸುತ್ತೀರಿ ಎಂಬುದು ನಿಮ್ಮ ಮುಂದಿನ ಜೀವನವನ್ನು ನಿರ್ಧರಿಸುತ್ತೆ. ಈ ಹಳೆಯ ಅವಕಾಶವನ್ನು ಈ ಬಾರಿ ನೀವು ಸರಿಯಾಗಿ ಬಳಸಿಕೊಳ್ತೀರಾ ಅಥವಾ ಮತ್ತೆ ಕೈ ಚೆಲ್ತೀರಾ ಎಂಬುದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು.
ನೆನಪಿಡಿ, ಕಾಲವು ಎಲ್ಲರಿಗೂ ಎರಡನೇ ಅವಕಾಶವನ್ನು ನೀಡುವುದಿಲ್ಲ. ಆದರೆ ಕುಂಭರಾಶಿಯವರಿಗೆ ಈ ಬಾರಿ ಆ ಅದೃಷ್ಟ ಒದಗಿ ಬಂದಿದೆ. ನಿಮ್ಮ ಸಂಬಂಧಗಳ ವಿಷಯದಲ್ಲಿ ಒಂದು ಬೆಚ್ಚಿ ಬೀಳಿಸುವ ಸತ್ಯವು ಹೊರಬರಲಿದೆ. ಕುಂಭರಾಶಿಯವರು ಸ್ವಭಾವತಃ ಎಲ್ಲರನ್ನ ಅತಿಯಾಗಿ ನಂಬುವವರು ಮತ್ತು ಎಲ್ಲರಿಗೂ ಒಳ್ಳೆಯದನ್ನು ಬಯಸುವವರು. ಆದರೆ ನೀವು ಯಾರನ್ನ ನಿಮ್ಮವರೆಂದು ಭಾವಿಸಿದ್ದರೋ, ಯಾರ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದರೋ ಅಂತಹ ವ್ಯಕ್ತಿಯ ಬಗ್ಗೆ ಅನಿರೀಕ್ಷಿತ ಮಾಹಿತಿಯೊಂದು ನಿಮಗೆ ಸಿಗಲಿದೆ. ಈ ವ್ಯಕ್ತಿಯು ನಿಮ್ಮ ಆಪ್ತ ಸ್ನೇಹಿತರಾಗಿರಬಹುದು, ನಿಮ್ಮ ಕುಟುಂಬದ ಸದಸ್ಯರೇ ಆಗಿರಬಹುದು, ಅಥವಾ ನಿಮ್ಮ ಸಂಗಾತಿಯೇ ಆಗಿರಬಹುದು. ಆ ವ್ಯಕ್ತಿಯು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಏನು ಯೋಚಿಸುತ್ತಿದ್ದರು ಅಥವಾ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇದ್ದ ಒಂದು ನಿಜವಾದ ಅಭಿಪ್ರಾಯವೇನು ಎಂಬುದು ನಿಮಗೆ ಅರಿವಾಗಲಿದೆ. ಇದು ನಿಮ್ಮನ್ನು ಕ್ಷಣಕಾಲ ದಿಗ್ಭ್ರಮೆಗೊಳಿಸಬಹುದು. ನಾನು ಇವರಿಗಾಗಿ ಇಷ್ಟೆಲ್ಲ ಮಾಡಿದ್ದರೂ ಇವರು ನನ್ನ ಬಗ್ಗೆ ಹೀಗೆ ಯೋಚಿಸುತ್ತಿದ್ದಾರೆಯೇ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡಬಹುದು. ಆದರೆ ಈ ಸಂಕೇತವನ್ನು ಕಂಡು ನೀವು ಭಯಪಡುವ ಅಥವಾ ದುಃಖಿಸುವ ಅಗತ್ಯವಿಲ್ಲ. ಏಕೆಂದರೆ ಪ್ರಕೃತಿಯು ನಿಮ್ಮ ಕಣ್ಣ ಮುಂದಿರುವ ಸುಳ್ಳಿನ ಪರದೆಯನ್ನು ಸುರಿಸಲು ಪ್ರಯತ್ನಿಸುತ್ತಿದೆ. ಪ್ರತಿಯೊಂದು ಸಂಬಂಧವು ನಾವು ಕಾಣುವಂತೆ ಸುಂದರವಾಗಿ ಇರೋದೇ ಇಲ್ಲ. ಕೆಲವು ಸಂಬಂಧಗಳು ನಮಗೆ ಪಾಠ ಕಲಿಸುತ್ತೆ, ಇನ್ನೂ ಕೆಲವು ನಮ್ಮನ್ನು ಬೆಳೆಸಲು ಬರುತ್ತೆ. ಈ ಬದಲಾವಣೆಯು ನಿಮ್ಮ ನೋವು ನೀಡಿದರೂ ದೀರ್ಘಕಾಲದ ದೃಷ್ಟಿಯಿಂದ ಇದು ನಿಮ್ಮ ಹಿತದೃಷ್ಟಿಯಿಂದಲೇ ನಡೆಯುತ್ತಿದೆ. ಸುಳ್ಳು ಸಂಬಂಧಗಳಿಗಿಂತ ಕಹಿ ಸತ್ಯದ ಒಂಟಿತನವೇ ಎಷ್ಟೋ ಮೇಲು. ಈ ಸಂಕೇತವು ನಿಮ್ಮ ಜೀವನದ ಹೊಸ ದೃಷ್ಟಿಯನ್ನು ನೀಡಲಿದೆ. ನೀವು ಇನ್ನು ಮುಂದೆ ಯಾರನ್ನು ನಂಬಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂಬ ಸ್ಪಷ್ಟತೆ ನಿಮಗಿಲ್ಲಿ ಸಿಗಲಿದೆ. ಇದನ್ನು ಒಂದು ನೋವಿನ ಘಟನೆಯಾಗಿ ನೋಡುವ ಬದಲು ನಿಮ್ಮ ಜೀವನದ ಕಸವನ್ನು ಸ್ವಚ್ಛಗೊಳಿಸುವ ಪ್ರತಿಕ್ರಿಯೆ ಎಂದು ಭಾವಿಸಿ. ಈಗ ಅತ್ಯಂತ ಪ್ರಮುಖವಾದ ಈ ಒಂದು ಸಂಕೇತದ ಬಗ್ಗೆ ನಾವು ಮಾತನಾಡೋಣ. ನಿಮ್ಮ ಆರ್ಥಿಕ ಮತ್ತು ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ತರಲಿದೆ. ನೀವು ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಪಟ್ಟ ಶ್ರಮಕ್ಕೆ ಈಗ ಪ್ರತಿಫಲ ಸಿಗುವ ಕಾಲ ಬಂದಿದೆ. ನೀವು ನಿರೀಕ್ಷಿಸಿದ ಮೂಲದಿಂದ ಒಂದು ದೊಡ್ಡ ವ್ಯವಹಾರದ ಪ್ರಸ್ತಾಪ ಅಥವಾ ಉದ್ಯೋಗದ ಅವಕಾಶವು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಇದು ಎಷ್ಟು ಅನಿರೀಕ್ಷಿತವಾಗಿ ಇರುತ್ತದೆ ಎಂದರೆ ಇದನ್ನು ನಂಬಲು ನಿಮಗೆ ಸ್ವಲ್ಪ ಸಮಯ ಬೇಕಾಗಬಹುದು. ಇದು ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ಬದಲಿಸುವ ಶಕ್ತಿಯನ್ನು ಹೊಂದಿದೆ. ನೀವು ಆರ್ಥಿಕ ಸಂಕಷ್ಟದಲ್ಲಿದ್ದರೆ ಅಥವಾ ನಿಮ್ಮ ವೃತ್ತಿಯಲ್ಲಿ ಪ್ರಗತಿ ಕಾಣದೆ ಹತಾಶರಾಗಿದ್ದರೆ ಈ ಸಂಕೇತವು ನಿಮ್ಮ ಪಾಲಿಗೆ ಸಂಜೀವಿನಿಯಾಗಲಿದೆ. ಈ ಅವಕಾಶವು ಕೇವಲ ಹಣಕ್ಕೆ ಸಂಬಂಧಿಸಿದ್ದಲ್ಲ, ಬದಲಾಗಿ ಇದು ನಿಮ್ಮ ಸಮಾಜದ ಗೌರವ ಮತ್ತು ಸ್ಥಾನಮಾನವನ್ನು ಹೆಚ್ಚಿಸುವಂಥದ್ದಾಗಿದೆ. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಡಿ, ಪ್ರತಿ ದೊಡ್ಡ ಅವಕಾಶದ ಜೊತೆಗೆ ಒಂದು ಸವಾಲು ಕೂಡ ಇರುತ್ತೆ. ಈ ಹೊಸ ಹಾದಿಯಲ್ಲಿ ಸಾಗಲು ನೀವು ಸ್ವಲ್ಪ ಸಾಹಸ ಅಥವಾ ಈ ಒಂದು ರಿಸ್ಕನ್ನು ತೆಗೆದುಕೊಳ್ಳಬೇಕಾಗಬಹುದು. ನಿಮ್ಮ ಹಳೆಯ ಈ ಒಂದು ಕಂಫರ್ಟ್ ಝೋನ್ನಿಂದ ಹೊರಬಂದು ನಿಮ್ಮ ಕೆಲಸ ಮಾಡುವ ಅನಿವಾರ್ಯತೆ ಇರುತ್ತೆ. ಈ ಅವಕಾಶವನ್ನು ಬಳಸಿಕೊಳ್ಳಲು ನೀವು ಧೈರ್ಯ ಮಾಡಬೇಕು. ಅವಕಾಶಗಳು ಯಾವಾಗಲೂ ಬಾಗಿಲು ತಟ್ಟುವುದಿಲ್ಲ, ತಟ್ಟಿದಾಗ ಅದನ್ನು ಗುರುತಿಸಿ ಬರಮಾಡಿಕೊಳ್ಳುವ ಜಾಣ್ಮೆ ನಿಮ್ಮದಾಗಿರಬೇಕು. ಇದು ನಿಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಬ್ರಹ್ಮಾಂಡದ ಸಂಕೇತವಾಗಿದೆ. ಈ 3 ಘಟನೆಗಳು, ದಿನದ ಈ ಎಲ್ಲ ಘಟನೆಗಳನ್ನು ಗಮನಿಸಿದಾಗ ನಿಮಗೆ ಆರಂಭದಲ್ಲಿ ಸ್ವಲ್ಪ ಭಯ ಅಥವಾ ಆತಂಕ ಆಗಬಹುದು. ಏಕೆ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಏರುಪೇರುಗಳು ಆಗುತ್ತಿವೆ ಎಂದು ನೀವು ಯೋಚಿಸುತ್ತಿರಬಹುದು. ಆದರೆ ವಾಸ್ತವದಲ್ಲಿ ಈ ಭಯವು ನಿಮ್ಮನ್ನು ದುರ್ಬಲಗೊಳಿಸಲು ಬಂದದ್ದಲ್ಲ, ಬದಲಾಗಿ ನಿಮ್ಮನ್ನು ಒಳಗಿನಿಂದ ಗಟ್ಟಿಗೊಳಿಸಲು ಬಂದಿದೆ. ಕುಂಭರಾಶಿಯವರೇ, ನೀವು ಎಂತಹ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬಲ್ಲ ಶಕ್ತಿಯನ್ನು ಹೊಂದಿದ್ದೀರಿ. ಈ ಸಂಕೇತಗಳು ನಿಮ್ಮಲ್ಲಿ ಅಡಗಿರುವ ಈ ಒಂದು ಶಕ್ತಿಯನ್ನು ಜಾಗೃತಗೊಳಿಸಲು ಬಂದಿವೆ. ನಿಮ್ಮ ಜೀವನದಲ್ಲಿ ಸಂಭವಿಸುವ ಪ್ರತಿಯೊಂದು ಘಟನೆಯು ಒಂದು ಉದ್ದೇಶವನ್ನು ಹೊಂದಿದೆ. ನಿಮ್ಮನ್ನು ಭಯಪಡಿಸಿದ ಘಟನೆಗಳೇ ನಾಳೆ ನಿಮ್ಮ ಯಶಸ್ಸಿನ ಮೆಟ್ಟಿಲುಗಳು ಆಗಿವೆ. ನಿಮ್ಮಲ್ಲಿ ಅಡಗಿರುವ ಭಯವನ್ನು ನಿಮ್ಮ ಶಕ್ತಿಯನ್ನಾಗಿ ಪರಿವರ್ತಿಸಿ. ಈ 3 ದಿನಗಳಲ್ಲಿ ನೀವು ಅನುಭವಿಸುವ ಪ್ರತಿ ಭಾವನೆಯು ನಿಮಗೆ ಒಂದು ಪಾಠವನ್ನು ಕಲಿಸುತ್ತೆ. ಈ ಸಂಕೇತಗಳನ್ನು ಅರ್ಥ ಮಾಡಿಕೊಂಡ ನಂತರ ನಿಮ್ಮಲ್ಲಿ ಒಂದು ಹೊಸ ರೀತಿಯ ಆತ್ಮವಿಶ್ವಾಸ ಮೂಡುತ್ತೆ. ಇದುವರೆಗೆ ದಾರಿ ಕಾಣದೆ ತಡಕಾಡುತ್ತಿದ್ದ ನಿಮಗೆ ಈಗ ಸ್ಪಷ್ಟವಾದ ಗುರಿ ಗೋಚರಿಸಲಿದೆ. ನಿಮ್ಮ ರೋಗ ನಿರೋಧಕ ಶಕ್ತಿಯಂತೆ ನಿಮ್ಮ ಮಾನಸಿಕ ಶಕ್ತಿಯು ವೃದ್ಧಿಯಾಗಲಿದೆ. ಪ್ರಕೃತಿಯು ನಿಮ್ಮನ್ನು ಒಂದು ದೊಡ್ಡ ಜವಾಬ್ದಾರಿಗೆ ಸಿದ್ಧಪಡಿಸುತ್ತಿದೆ ಎಂದು ಭಾವಿಸಿ. ಕುಂಭರಾಶಿಯವರೇ, ನೆನಪಿಡಿ, ನಕ್ಷತ್ರಗಳು ದಾರಿ ತೋರಿಸುತ್ತವೆ, ಆದರೆ ಆ ಹಾದಿಯಲ್ಲಿ ನಡೆಯಬೇಕಾದವರು ನೀವು ಮಾತ್ರ. ಹಾಗಾಗಿ ಈ ಒಂದು ಬದಲಾವಣೆಗಳು ನಿಮ್ಮ ಏಳಿಗೆಗಾಗಿ ಮಾತ್ರ ನಡೆಯುತ್ತಿವೆ.
ಈ ಜಗತ್ತಿನ ರಹಸ್ಯಗಳು ತುಂಬ ಆಳವಾಗಿದೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಶಾಂತವಾದ ಮನಸ್ಸು ಬೇಕು.